ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಇವತ್ತು ನೆಕ್ಸ್ಟ್ ಡೇ ಅಂದರೆ ಮಾರಮ್ಮ ಆಗಿ ನೆಕ್ಸ್ಟ್ ಡೇ ಇದು ವ್ಲಾಗು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ದ ತಕ್ಷಣವೇ ಹಾಗೆ ವಾಕ್ ಮಾಡ್ತಾಯಿದ್ದೆ ಮೇಲೆ. ಸೊ ಇಲ್ಲೂ ಕೂಡ ಒಂಥರ ಫ್ರೆಶ್ಶಾಗಿ ಗಾಳಿ ಸಿಗುತ್ತೆ ಮೇಲ್ಗಡೆ ಟೆರೆಸ್ ಮೇಲೆ, ಹಾಗಾಗಿ. ಆ್ಯಂಡ್ ಇಲ್ಲಿ ನಮ್ಮ ಊರು ನೋಡ್ತಾ ಇರ್ಬೋದು. ನಾನು ಊರಿಗೆ ಬಂದರೆ ಆಲ್ಮೋಸ್ಟ್ ಊರೆಲ್ಲ ತೋರಿಸ್ತಾ ಇರ್ತೀನಿ. ಸೊ ಅದಾದಮೇಲೆ ಪಾಪು ನಾನು ವಾಕ್ ಮಾಡ್ತಾಯಿದ್ವಿ. ಹಾಗೆ ನನ್ನ ತಮ್ಮ ಕೂಡ ಅವಾಗ ತಾನೇ ಮಲಗಿದ್ದ, ಅವಾಗ ತಾನೇ ಎದ್ಬಿಟ್ಟು ಹೊರಗಡೆ ಬಂದ. ಸೊ ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ, ಅದೇ ಲಾಸ್ಟ್ ಟೈಮ್ ಮದುವೆ ಹೋಗಿದ್ವಲ್ಲ ಊರಿಗೆ ನನ್ನ ತಮ್ಮ, ಇವನೇ ಮದುವೆ ಗಂಡು, ಹೊಸ ಮದುವೆ ಗಂಡು ಹೆಣ್ಣು ಬಂದಿದ್ದಾರೆ ಹಬ್ಬಕ್ಕೆ. ಸೊ ಈ ಕಡೆ ನಾನೇ ಪೂಜೆ ಮಾಡಿದೆ, ಪೂಜೆ ಕೂಡ ಆಯಿತು. ಸೊ ಈ ಕಡೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗವ್ರೆ. ಆ್ಯಂಡ್ ಇವತ್ತು ಫುಲ್ ನಾನ್ ವೆಜ್ ಇರೋದ್ರಿಂದ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಆಂಟಿ ಇದು ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ಅದಾದಮೇಲೆ ನಾನು ಈಗ ಬಿಸಿನೀರು ಕುಡಿತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ರೇ ಒಂಥರ ಸಮಾಧಾನ, ಇಲ್ಲಾಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಡೈರೆಕ್ಟಾಗಿ ಊಟ ತಿಂಡಿ ಅಂತೂ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಜೀನಿನೂ ತರೋದನ್ನು ಮರ್ತುಬಿಟ್ಟೆ. ಸೊ ಈಗ ಡೈರೆಕ್ಟು ತಿಂಡಿಗೆ ಹೋಗಬೇಕು. ಜೀನಿನ ಮರ್ತು ಬಂದುಬಿಟ್ಟೆ, ಮನೆಯಲ್ಲೇ ಇದೆ. ಸೊ ಹಾಗಾಗಿ ಈಗ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಇಲ್ಲಿ ನಮ್ಮ ಆಂಟಿ ರಂಗೋಲಿ ಹಾಕ್ತಾಯಿದ್ದಾರೆ. ಇಲ್ಲಿ ಪಾಪು ನೋಡಿ ಅವ್ರ ಮಾಮನ್ನ ಬಿಡೋಂಗೇ ಇಲ್ಲ, ಬಾ ಅಂಗಡಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಇಲ್ಲಿ ನಮ್ಮ ಆಂಟಿ ರಂಗೋಲಿ ಹಾಕಿದೆ, ಎಷ್ಟು ಚೆನ್ನಾಗಿ ಇದೆ ರಂಗೋಲಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಅಷ್ಟೊಂದು ರಂಗೋಲಿ ಬರೋದಿಲ್ಲ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸಬ್ರು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನನಗೂ ಕೂಡ ಖುಷಿಯಾಗುತ್ತೆ. ಆ್ಯಂಡ್ ಈಗ ಬಿಸಿನೀರು ಕುಡಿಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ರೂ ಬಿಸಿನೀರು ಕುಡಿಯೋದ್ರಿಂದ ಒಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಕುಡೀರಿ. ಆ್ಯಂಡ್ ಈಗ ನಮ್ಮ ಆಂಟಿ ಇಲ್ಲೊಂದು ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ನನಗೆ ಎರಡೇ ರಂಗೋಲಿ ಬರೋದು ಗೈಸ್, ಜಾಸ್ತಿ ಬರೋದಿಲ್ಲ. ಅದೆರಡೇ ಬಿಡ್ತಾಯಿರ್ತೀನಿ ಯಾವಾಗಲೂ ಮನೆ ಮುಂದೆ. ಅಷ್ಟು ನನಗೆ ಬರೋದಿಲ್ಲ, ಕಲ್ತಿಲ್ಲ ನಾನು ರಂಗೋಲಿನ. ಆ್ಯಂಡ್ ಕಲಿಬೇಕು ಅಂತ ಬುಕ್ಕು ಪೆನ್ನೆಲ್ಲ ತಗೊಂಡಿದ್ದೀನಿ. ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ, ಬಟ್ ಬರೋದೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ನಾನು, ಆವಾಗ್ಲೂ ಅಷ್ಟಕ್ಕೆ ಬಂದಿಲ್ಲ ನನಗೆ. ಸೊ ಯಾವಾಗಾದ್ರೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ರಂಗೋಲಿ ಹೇಗೆ ಬಿಡೋದು ಅಂತ. ಸೊ ಅದೇನೋ ಕಲಿಯೋಕ್ಕೇ ಆಗ್ತಾಯಿಲ್ಲ, ಇಂಟ್ರೆಸ್ಟೇ ಇಲ್ಲ ಅದು. ಮತ್ತು ಮೆಹಂದಿ ಕಲಿಯೋದಕ್ಕೆ ಭಾರಿ ಒಂಥರ ಮೆಹಂದಿ ಅಂದರೆ ಭಾರಿ ಏನು ಪೇಷನ್ಸ್ ಇರಬೇಕು ಮೆಹಂದಿ ಹಾಕೋದಕ್ಕೆ. ಅದೇನೋ ಅವೆರಡು ಕಲಿಯೋದಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ. ನಮ್ಮ ಆಂಟಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಬಿಡಿಸಿದ್ರು. ಚೆನ್ನಾಗಿತ್ತು, ಇದೊಂಥರ ಬಾತುಕೋಳಿ ಥರ ಚೆನ್ನಾಗಿತ್ತು. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನನ್ನ ಮಗಳು ಮಾತಾಡ್ತಾ ಇದ್ದಾಳೆ. ಇಲ್ಲಿ ಬ್ರೆಡ್ ಫ್ರೈ ಆಯಿತು, ಆಮೇಲೆ ಮುದ್ದೆ ಮಾಡ್ತಾಯಿದ್ದಾರೆ. ಇಲ್ಲ ಆಲ್ರೆಡಿ ಹೊಸ ಜೋಡಿ ಇವರೇನೆ, ಮೊನ್ನೆ ಮದುವೆ ಆಯ್ತಲ್ಲ ಇವರೇನೆ. ಇವಾಗ ಇವರು ಊಟ ಮಾಡ್ತಾಯಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಊಟ ಮಾಡ್ತಾರೆ. ಬೆಳಗಿನ ಉಪಹಾರ ಅಂತಲೇ ಹೇಳ್ಬೋದು. ಮುದ್ದೆ, ಕೆಂಪು ಚಟ್ನಿ, ಮಟನ್ ಫ್ರೈ, ಬ್ರೆಡ್ ಫ್ರೈ. ಸೊ ಎಲ್ರದ್ದು ತಿಂಡಿ ಆಯಿತು. ಈಗ ನನ್ನ ಮಗಳು ಇಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದಾಳೆ, ಬನ್ನಿ ನೋಡುವ. ತಗೊಳ್ಳೆ ಪಾಪು, ಆಯ್ತು. ಗಾಯ್ಸ್ ಇವತ್ತು ರಜಾ ಕೊಡಿ ಗಾಯ್ಸ್, ಇದ್ರಲ್ಲಿ ಹೇಳ್ಬೇಕು. ಅಲ್ಲ, ಇದ್ರಲ್ಲಿ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಕಳಿಸ್ಬೇಕು. ಏನದು
ತೆಗಿ, ಯಾಕೆ ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ಉಳ್ಳು ಮಕ ತೋರಿಸು. ಎಲ್ಲಪ್ಪ ಬಂಗಾರಿ ಏನು ಸ್ಮಾರ್ಟ್. ಅಲ್ಲೆಲ್ಲ ಹೋಗಿ ಡ್ಯಾನ್ಸ್ ಆಡೋದಾನೆ. ಯಾವ್ದ ಗಣೇಶದಾಗಲ್ಲ, ರೀಲ್ಸ್ ಮಾಡೋದಾರ ಇವನು ಅವ್ರ ಹುಡುಗರೆಲ್ಲ ಸೇರ್ಕೊಂಡು ಹಿಂಗೆ 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 ಆಗ್ತದೆ. ಅಲ್ಲೋಡಲ್ಲಿ ಅಲ್ಲೋಗಿ ಎಸಿತ ನೋಡೀಗ. ಫೋಟೋ ಹೊಡೆದೈತೆ ನೀರಜ. ನೀರಜ ಹಿಂದಕ್ಕೆ ಹೋಗಜ. ಇತ್ಲಾಗೆ ಬಾ. ಓಕೆ ಗೈಸ್, ಈಗ ಸಾಣಿಕೆರೆಗೆ ಬಂದ್ವಿ ನಮ್ಮ ಅಜ್ಜಿ ಮನೆಗೆ. ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಕನಕಾಂಬರ ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲ್ಲರು. ರಿಯಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಲ್ಲರು. ಒಂಥರ ಡಬಲ್ ಕಲರ್ ಬರುತ್ತೆ, ಅದು ರೆಡ್ ಒಂಥರ ಪಿಂಕ್ ಕಲರ್ ಬರುತ್ತೆ. ಚೆನ್ನಾಗಿದೆ ಅದು. ಮಾಮೂಲಿ ಕನಕಾಂಬರ ಬರುತ್ತಲ್ಲ ಆ ಕಲರಲ್ಲ ಇದು, ಡಬಲ್ ಶೇಡಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮ ಶೋಭಾ ಹೂವು ಕಟ್ಬಿಟ್ಟು ಇವಳಿಗೆ ಮುಟ್ಸೋಣ ಅಂತ ಹೇಳ್ಬಿಟ್ಟು ಅಜ್ಜಿ ತಲೆ ಬಾಚ್ತಾ ಐತೆ. ಆ್ಯಂಡ್ ಇಲ್ಲೂ ಕೂಡ ಮಾರಮ್ಮನ ಹಬ್ಬ ಎಲ್ಲ ಆಗಿದೆ. ಆ್ಯಂಡ್ ಎಲ್ಲಿ ನೋಡಿದ್ರು ನಾನ್ ವೆಜ್ ತಿಂದು ನೋಡಿ ಸಾಕಾಗ್ಬಿಡ್ತು. ಆ್ಯಂಡ್ ನೀವು ಕೂಡ ನಿಮ್ಮೂರಲ್ಲಿ ಮಾರಮ್ಮನ ಹಬ್ಬ ಮಾಡಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮೂರು ಯಾವುದು ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಹಳ್ಳಿ ಕಡೆ ಬಂದರೆ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ರಿಟರ್ನ್ ನಾವು ನಮ್ಮ ಹೆಗ್ಗೆರೆಗೆ ಬಂದ್ವಿ. ಇಲ್ಲಿ ರೋಡ್ ಹತ್ರನೇ ಎಲ್ಲ ಕ್ರಿಕೆಟ್ ಕಾಂಪಿಟೇಷನ್ ನಡೀತಾ ಇದೆ. ಸೊ ನಮ್ಮೂರು ಮತ್ತು ನಮ್ಮೂರಲ್ಲಿ 2 ಬ್ಯಾಚಲ್ಲಿ ಆಡ್ತಾ ಇದ್ದಾರೆ. ಸೊ ತುಂಬ ಪಾಪ ಬಿಸಿಲಲ್ಲೇ ಆಡ್ತವ್ರೆ. ನಮಗೆ ಗಾಡೀಲಿ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅವ್ರು ಬಿಸಿಲಲ್ಲಿ ಹೆಂಗೆ ಆಡ್ತಾರೋ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಮನೆಗೆ ಎಲ್ಲರೂ ಊಟಕ್ಕೆ ಬಂದಿದ್ದಾರೆ. ಸೊ ನಾನ್ ವೆಜ್ ಊಟ. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಲೋ, ಹಾಯ್. ಒಳ್ಳೆ ಮಟನ್ ಸಾರು. ಇಂಥ ಮಟನ್ನು ನಮ್ಮ ಜೀವಮಾನದಲ್ಲಿ ನೋಡಿಲ್ಲ. ಅಂಥ ಮಟನ್ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ನಾವು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ಈ ಥರ ಒಂದು ಕೈ ಟೇಸ್ಟ್ ನೀವು ಜೀವಮಾನ ನೋಡೋಕೆ ಹಳೆ ಕೈ ನಮ್ಮ ಅತ್ತೆ ಮಗಳೇ ಮಾಡಿದ್ದು. ಇಲ್ಲಿ ನಮ್ಮ ನಾಗು ಇದ್ದಾಳೆ. ನಾಗು 1.5 kg ಇದ್ದಿದ್ದು, ನಾನು ಅರ್ಧ kg ಅಷ್ಟೇ ತಿನ್ನೋದು. ಬ್ಯೂಟಿಫುಲ್ ಆಗಿದೆ. ಇಲ್ಲ ಗೈಸ್, ಅಷ್ಟೊಂದು ಎಂಜಾಯ್ ಮಾಡಿದ್ವಿ. ಬೆಳಗ್ಗೆನೂ ತಿಂದಿದ್ವಿ, ಈಗೂ ತಿಂದಿದ್ವಿ. ಒಂದ್ಸತಿ ಮಟನ್ ತಿನ್ಬೇಕಂದ್ರೆ ಹೆಗ್ಗೆರೆ ಬರಬೇಕು. ಅಷ್ಟು ಬ್ಯೂಟಿಫುಲ್ ಎಂಜಾಯ್. ಇಲ್ಲಿ ಬನ್ರಿ. ಒಂದು ವೇಳೆ ನಮ್ಮ ರಿಲೇಷನ್ ಎಲ್ಲ ಬಂದರೂ ಇಲ್ಲಿ ಸಖತ್ ಎಂಜಾಯ್ ಮಾಡ್ತೀವಿ, ಆಟ ಆಡ್ತೀವಿ, ಖುಷಿಯಾಗಿರ್ತೀವಿ, ನಗ್ತೀವಿ. ನಮ್ಮ ರಿಲೇಷನ್ ಎಲ್ಲ ನಮ್ಮ ವೈಫು, ನಮ್ಮ ಫ್ರೆಂಡು, ಅವರು ನನ್ನ ಫ್ರೆಂಡು, ಇವರು ಅಷ್ಟೇ. ಎಲ್ಲ ಅಂತ ಇನ್ನೂ ಬರ್ತೈತೆ. ಇನ್ನೊಂದು ಬ್ಯಾಚ್ ಬರ್ತಾ ಇದೆ. ಇಲ್ಲಿ ತಿನ್ನಕ್ಕೆ ಬದುಕಿದೆ ನೋಡ್ರಿ. ಇಷ್ಟು ಮಾರ್ತಿ ಅಮ್ಮ ಇರ್ಬೇಕಿತ್ತು. ಮಾತಾಡಪ್ಪ. ಮನುಷ್ಯನಿಗೆ ಮಟನ್ ಬೇಕು. ಡೈಲಿ 50 ಗ್ರಾಮ್ ವಿಟಮಿನ್ ಸಿಗುತ್ತೆ. 50 ಗ್ರಾಮ್ ಮನುಷ್ಯ ಬೇಕು. ಆದರೆ ಹೆಗ್ಗೆರೆಗೆ ಬಂದ ನಿನಗೆ ಇದನ್ನು ತಗೊಂಡ್ಬರ್ತಾರೆ. 10 kg ಗಟ್ಟಲೆ ತಿಂತೀವಿ. ಕಾಡು ಅಷ್ಟು ಬ್ಯೂಟಿಫುಲ್ ಮಾಡ್ತಾರೆ. ಸೊಸೆ ತುಂಬ ಚೆನ್ನಾಗಿದೆ. ನಮ್ಮ ಅತ್ತೆ ಕೈ ಮಿಲಾಯಿಸ್ತಾರೆ. ಹಂಗಾಗಿ ತುಂಬ ಯಾರ ನಂಬರ್ ಸಿಕ್ಕಿದ್ರಪ್ಪ. 3 kg ಮೇಲೆ ತಿನ್ನಲ್ಲ. ಬಾಯ್ ನೋಡು. ನಾನು ಏನು ತಿಂದ್ರೂ ಅಲ್ಲಿ ಮೆನ್ಷನ್ ಮಾಡ್ತೀನಿ ಅವ್ರಿಗೆ. ಕರ್ಕೊಂಡೋಗಿ ಸುಜಾ. ನೋಡಲ್ಲಿ ಸುಜಾ ಕುಯ್ ಅಂತದಳೆ.
ಯಾರು? ಇನ್ನೊಂದು 5 ನಿಮಿಷ ಆಗುತ್ತೆ ತಡಿ ಹಂಗಾರೆ ಈಗ. ಹ್ಞೂ ಬಿಡು ತಾತಲ್ಲ ದೊಡ್ಡಪ್ಪ. ಒಬ್ರಿಗೆ ಕೊಡಕ್ಕಾಗದು ಹೇಳಿದ್ದು. ಇನ್ನೊಂದು 10 ನಿಮಿಷ ಆಗುತ್ತೆ ಈಗ. ಚೆನ್ನಾಗೈತೆ. ಬರ್ಬೇಕು ಮಾವ ನೋಡು. ಬಾಯ್ ಬರ್ತೀಯಲ್ಲ. ಹ್ಞೂ ಮಮ್ಮ. ಹಾಂ ಸುಜಾ ಬರ್ತಿರ್ತಾನೆ. ಊಟ ಮಾಡೋದು ಹಾಂ ಮಮ್ಮ. ಖಾಲಿ ಮಾಡು, ಊಟ ಮಾಡು. ಹ್ಞೂ ಅಕ್ಕ ಮಾಡಕ್ಕ. ಮಾಮೂನ್ ಹೇರ್ ಸ್ಟೈಲ್ ನೋಡಿ ಏನು ಚೆನ್ನಾಗಿದೆ. ಹೇರ್ ಸ್ಟೈಲ್ ನೋಡಪ್ಪ ಮಾಮಂದು. ನೋಡ ಉಣ್ಣಕ್ಕೆ ಪಾಪಿ
ಓಕೆ ಗೈಸ್, ಎಲ್ಲರೂ ಬಂದರು, ಊಟ ಮಾಡ್ಕೊಂಡು ಹೊರಟರು. ನಮ್ಮದು ಎಲ್ಲ ಊಟ ಆಯಿತು. ಈಗ ಕೇರಮ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ, ನಾನು ನಮ್ಮ ಗುಂಡ, ನಮ್ಮ ಬಸ್ಸು. ಸೊ ಇನ್ನೇನು ಮಾಡೋದು, ಟೈಮ್ ಪಾಸ್ಗೆ ಕೇರಮ್ ಮಾಡ್ತಾಯಿದ್ವಿ. ಈ ಥರ ಚೆನ್ನಾಗಿರುತ್ತೆ ಮೊಬೈಲಲ್ಲಿ ಕೇರಮ್ ಮಾಡೋದು. ಆ್ಯಂಡ್ ಮನೇಲಿದ್ದರೆ ನಾವು ಕೂಡ ಕೇರಮ್ ಇದೆಯಲ್ಲ ಮನೇಲಿ ಆಡ್ತಾಯಿರ್ತೀವಿ. ಬಟ್ ಇವಾಗ ಇಲ್ಲಿ ಊರಿಗೆ ಬಂದಿದ್ವಲ್ಲ, ಸೊ ಮೊಬೈಲಲ್ಲಿ